ನಮಗೆ ಸಂಬಂಧನೇ ಇಲ್ಲ, ಪಾಕಿಸ್ತಾನಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಮ್ಮ ಭಾರತ ದೇಶದಿಂದ ಒಂದು ಭಾಗ ಅದು ಸಪ್ರೇಟ್ ಆಗಿರೋದು. ಅವರೇ ಬೇರೆ, ನಾವೇ ಬೇರೆ. ನಾವೇನಿದ್ದೀವಿ ಮಾನವೀಯತೆಯಿಂದ ನಾವೇನು ಮಾಡಬೇಕು ಅದನ್ನು ಮಾಡ್ಬೋದು ಹೊರತು ಬೇರೆ ವಿಚಾರಗಳನ್ನ ನಾವು ಮಾತಾಡೋದಿಲ್ಲ. ನಾವು ಭಾರತೀಯರಾದ್ಮೇಲೆ ನಾವೇನು ಮಾಡಬೇಕು, ಭಾರತದ ಬಗ್ಗೆ ಯಾವುದೇ ಈ ಥರ ಯಾವುದೇ ವಿಚಾರಗಳು ಬಂದಾಗ ನಾವು ಫಾರೂಕ್, ನೀವು ಹೇಳೋದು ಕರೆಕ್ಟ್. ನಾನು ಅದನ್ನು ಪ್ರಶ್ನೆ ನೀವು ಎಕ್ಸಾಕ್ಟ್ಲಿ ನೀವು ಆನ್ ಪಾಯಿಂಟ್ ಇದ್ದೀರಿ. ಇಲ್ಲಿ ನೀವು ಕಾಂಗ್ರೆಸ್ ಮುಖಂಡರಾಗಿ ಅಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಮುಖಂಡರು ಎಲ್ಲಿಗೆ ಸಹ ಅವರ ವಕ್ತಾರನ್ನಾಗ್ಲಿ ಅವರ ಜನರನ್ನಾಗ್ಲಿ ಕಳಿಸ್ತಾ ಇಲ್ಲ. ಬಿಕಾಸ್ ಇದ್ರ ಬಗ್ಗೆ ಅವರು ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತುಂಟಿದೆ, ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ವಿಷಯದಲ್ಲಿ ಅವರು ಕಳಿಸ್ತಾನೆ ಇಲ್ಲ. ಎರಡನೇದು, ಇದು ಎಕ್ಸ್ಟೆಂಡೆಡ್ ವರ್ಷನ್ಸ್ ಇದೆಲ್ಲ ನಾನು ಹೇಳಿದಾಗ ಇದು ತುಂಬ ಸೀರಿಯಸ್ ಇದೆ ವಿಷಯ. 24 ಜನರಿಗೆ ಯಾರು ಪಾಸ್ ಕೊಟ್ಟಿದ್ದಾರೆ, ಅವ್ರು ಎಲ್ಲಿ, ಅವರು ಯಾಕೆ ಬಂದರು, ಎಲ್ಲಿದ್ದರು, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಈ ತುಕಡೆ ಗ್ಯಾಂಗ್ ಅನ್ನುವಂಥ ನಾವು ಪದವನ್ನು ಏನು ಯೋಚನೆ ಈಗ ಯೂಸ್ ಮಾಡ್ತಾ ಇದ್ದೇವೆ, ಅಲ್ಲಿ ಸಹ ಇದೇ ರೀತಿಯ ಘೋಷಣೆಗಳಾಗೋದು. ಪಾಕಿಸ್ತಾನ್ ಜಿಂದಾಬಾದ್, ಮತ್ತೊಂದು ಎಂಥ ಅಫ್ಜಲ್ ತೇರಾ ಕಾತಿಲ್ ಜಿಂದಾ ಹೇ, ಆ ಟೈಪ್ ಘೋಷಣೆಗಳನ್ನು ಮಾಡ್ತಿದ್ದವರನ್ನ ಕಾಂಗ್ರೆಸ್ ಪಕ್ಷ ಇನ್ಶಾಲ್ಲಾ ಅನ್ನುವಂಥವ್ರನ್ನ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷಕ್ಕೆ ತೆಗೆದುಕೊಂಡಿದೆ. ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿ ಅವರಿಗೆ ಪೋಸ್ಟ್ಗಳನ್ನೆಲ್ಲ ಕೊಡ್ತಾ ಇದೆ. ಅದರ ಒಂದು ಭಾಗವಾಗಿ ಮೊನ್ನೆ ಅವರು ಆ ನಿತೀಶ್ ಕೌಲನ್ನು ಕರೆದದ್ದು. ಅದಾಗಿ 4-5 ದಿನ ಆದಮೇಲೆ ಇದಾಗ್ತಾ ಉಂಟು. 4-5 ದಿನ 2-3 ದಿನ ಆದಮೇಲೆ ಈ ಘಟನೆ ಆಗಿದೆ. ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿ ತೋರ್ತದೆ. ಇದೆಲ್ಲ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಇದ್ರ ಬಗ್ಗೆ ಒಂದು ಈಗ ಕಾಂಗ್ರೆಸ್ನ ಕ್ಯಾಬಿನೆಟ್ ಇದ್ರ ಬಗ್ಗೆ ಕೂತ್ಕೊಳ್ಳಿಲ್ಲ ಇನ್ನೂ ಸಹ. ನಿನ್ನೆ ಒಂದು ಮೀಟಿಂಗ್ ಮಾಡ್ಬೋದಿತ್ತು, ಸ್ಪಾಟಲ್ಲಿ ಇದೆಲ್ಲ ಆಗಿದೆ, ಸೀರಿಯಸ್ ವಿಷಯ ವಿಧಾನಸೌಧದೊಳಗಾಗಿದೆ. ನೀವು ಇದನ್ನ ಲೈಟ್ ಆಗಿ ತೋಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ವಿಧಾನಸೌಧದೊಳಗಾಗಿದೆ, ಒಂದು ಮೀಟಿಂಗ್ ಕೊಡ್ಬೋದಿತ್ತು, ಒಂದು ಮೀಟಿಂಗ್ ಮಾಡ್ಬೋದಿತ್ತು. ಉತ್ತರ ಕೊಡಿ ರಜಾಕ್ ಅವರೇ. ಕಾಲ್ಪನಿಕ ಅನ್ಬಿಟ್ರಪ್ಪ ಮಿನಿಸ್ಟರು. ಕಾಲ್ಪನಿಕ ಯಾರು ಕಲ್ಪಿಸ್ಕೊಂಡಿದ್ದು, ಮಾಧ್ಯಮದವರ? ಸ್ಮಿತಾ, ಬ್ರೇಕ್ ಗಿನ ಮುಂಚೆ ನಾನು ಒಂದು ಮಾತು ಹೇಳಿದ್ದೆ, ಅದಕ್ಕೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಆಮೇಲೆ ಬ್ರೇಕ್ ತಗೊಳ್ರಿ. ದಯವಿಟ್ಟು ನನ್ನ ಮಾತನ್ನ ಕೇಳಿ. ಇವತ್ತು ಬಿಜೆಪಿನವರು ಯಾರ ರಾಷ್ಟ್ರೀಯತೆಯ ಪ್ರಶ್ನೆಯನ್ನ ಪದೇ ಪದೇ ಎತ್ಬಿಟ್ಟು 75 ವರ್ಷ ಆಯ್ತು, ಇವತ್ತು ಮುಸಲ್ಮಾನರು ಈ ಬಿಜೆಪಿನವ್ರಿಗೆ ನಾವು ನಿಂತ್ಕೊಂಡು ಇಲ್ಲ, ನಾವು ದೇಶಭಕ್ತರು, ನಾವು ದೇಶ ಪ್ರೇಮಿಗಳು ಅಂತ ನಾವು ಇವ್ರಿಗೆ ಏನು ಸರ್ಟಿಫಿಕೇಶನ್ ಕೊಡೋದೇನು ಬೇಕಾಗಿಲ್ಲ. ಮುಸಲ್ಮಾನರ ವಿಷಯಕ್ಕೆ ನೀವು ಮಾತಾಡ್ತಿದ್ದೀರಿ. ಇದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ವಿಷಯ. ನೀವು ಮುಸಲ್ಮಾನರ ವಿಷಯ ಯಾಕೆ ತಂದ್ರಿ? ನೀವು ಮುಸಲ್ಮಾನರ ವಿಷಯನ ಯಾಕೆ ತಂದ್ರಿ? ನಾವು ಯಾರಾದ್ರೂ ಇಲ್ಲಿ ಕೂತ್ಕೊಂಡು ಮುಸಲ್ಮಾನರು ಸರಿ ಇಲ್ಲ, ಅದು ಮಾಡಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದಾರೆ, ಅವರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೇವೆ. ನೀವ್ ಯಾಕೆ ಮುಸಲ್ಮಾನರನ್ನ ವಾಪಸ್ ತರ್ತೀರಿ ಒಳಗೆ? ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಹೇಳಿ, ಪ್ರಶ್ನೆ ಕೇಳಿದ್ರು ಭರತ್ ಶೆಟ್ರು, ಉತ್ತರ ಕೊಡಿ ರಜಾಕ್ ಅವರೇ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಬಲಿದಾನ ಎಲ್ಲ ನಾವು ಕೊಟ್ಟು ಬಂದಿರೋದು. ಆದ್ರೆ ಬಹಿಷ್ಕಾರ ಮಾಡಿ ಹೇಡಿಗಳ ತರ ಓಡೋಗಿ ಬ್ರಿಟಿಷರ ಪೆನ್ಷನ್ ತಿಂದ್ರಲ್ಲ, ಅವ್ರ ಚೇಲಗಳಿಗೆ ನಮ್ಗೆ ರಾಷ್ಟ್ರೀಯತೆ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಕಾರ ಒಂದು 3 ಜನರು ಮಾತ್ರ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಸಾವಿರಾರು ಜನ ಜೀವ ಕೊಟ್ಟಿದ್ದಾರೆ, ಸಾವಿರಾರು ಜನ ಸತ್ತಿದ್ದಾರೆ. ನಿಮ್ಮ ನೀವು ಒಂದು ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಹೇಳಿದ್ರು ಸರಿ ಒಪ್ಪುದಿಲ್ಲ. ಹಿಂದೂ ಮುಸ್ಲಿಂ ಮಾನದ ಯಾಕೆ ಹಿಂದೂ ಮುಸ್ಲಿಂ ಅಂತ ಇದ್ರಿ? ಇದು ಪಾಕಿಸ್ತಾನ ಉತ್ತರ ಕೊಡ್ಲಿ ರಜಾಕ್ ಅವರೇ. 2 ಪ್ರಶ್ನೆ, ಒಂದು ಭರತ್ ಶೆಟ್ರು ಕೇಳಿದ್ದು, ಇನ್ನೊಂದು ಕಾಲ್ಪನಿಕ. ಉತ್ತರ ಕೊಡ್ಲಿ ರಜಾಕ್ ಅವರು, ಉತ್ತರ ಕೊಡ್ಲಿ. ಹೇಳಿ ರಜಾಕ್ ಅವರು ಹೇಳಿ. ಇದು ನಿನ್ನೆ ನಡೆದದ್ದು ಏನು ರಾಜ್ಯದ ಚುನಾವಣೆ ಅಲ್ಲ, ಇದು ಸೆಂಟ್ರಲ್ ಕೇಂದ್ರದ ಚುನಾವಣೆ. ಅದು ರಾಜ್ಯಸಭಾ ಎಂಪಿಯ ಚುನಾವಣೆ ನಡೆದದ್ದು. ಆಯ್ಕೆ ಮಾಡ್ಕೊಂಡಿದಾರಲ್ಲ ಇಷ್ಟು. ಇನ್ನು ನೀವು ಹೇಳ್ತೀರಾ ನಿಮ್ ಪ್ರಕಾರ ಹೋಗೋದಾದ್ರೆ 4 ಜನ ವಿನ್ ಆಗಿದ್ರು, ಇನ್ನು 3ರಲ್ಲಿ ಅಂತಹ ಘೋಷಣೆ ಬರ್ಲಿಲ್ಲ. ಇಲ್ಲಿ ಒಂದು ಕಡೆ ಯಾಕೆ ಬಂತು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಲ್ಲಿಯೇ ಯಾಕೆ ಬಂತು? ಈ ಗುಂಪಿನಲ್ಲೇ ಯಾಕೆ ಬಂತು ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ ಸರ್.
ಇನ್ 3 ವಿನ್ ಆಗಿದಾರಲ್ವಾ, ಅಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಬರಲಿಲ್ಲ, ಯಾವುದೇ ರೀತಿಯ ಘೋಷಣೆ ಬೇರೆ ಬೇರೆ ದೇಶದ ಬಗ್ಗೆ ಬಂತು. ಇಲ್ಲಿ ಮಾತ್ರ ಯಾಕೆ ಪಾಕಿಸ್ತಾನದ ಬಗ್ಗೆ ಪ್ರೇಮ ಉಕ್ಕಿ ಬಂತ ಅವರಿಗೆ ಹೇಳಿ? ಇದು ನಿಮ್ ಪ್ರಕಾರ ಸರಿನಾ? ಸ್ವಾತಂತ್ರ್ಯದ ಹೋರಾಟ ಯಾರ್ಯಾರು ಬಹಿಷ್ಕಾರ ಮಾಡ್ತಾರೆ ಅದನ್ನ ಹೇಳಿ ಮೊದಲು. ಸ್ವಾತಂತ್ರ್ಯದ ಹೋರಾಟ ಯಾರ್ಯಾರು ಬಹಿಷ್ಕಾರ ಮಾಡ್ತಾರೆ? ಹಾಗಾದ್ರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳೋದ್ರ ಬಗ್ಗೆ ನಿಮ್ಗೆ ಟೆನ್ಷನ್ ಇಲ್ಲ. ಈಗ ಈ ಕಾಲಘಟ್ಟದಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರೆ ನಿಮ್ಗೆ ಏನು ಬೇಜಾರಿಲ್ಲ, ಅದರಲ್ಲಿ ನಿಮ್ಗೆ ಏನು ಬೇಜಾರಿಲ್ಲ. ಗೋಡ್ಸೆ ಮನಸ್ಥಿತಿ ದೇಶಕ್ಕೆ ಬೇಡ. ಮೊದಲನೇ ಭಯೋತ್ಪಾದಕ ಗೋಡ್ಸೆ ಈ ದೇಶಕ್ಕೆ. ಅದನ್ನ ನೀವು ಟಿಪ್ಪು ಸುಲ್ತಾನ್ ಸ್ಟಾರ್ಟ್ ಮಾಡಿ, ಸುಮ್ಮನೆ ಗೋಡ್ಸೆ ಅಂತೀಯಾ? ಗೋಡ್ಸೆ ಟಿಪ್ಪು ಸುಲ್ತಾನ್ನ ಯಾಕೆ ತಗೊಂತೀರಾ? ಇಲ್ಲಿ ಬಂದಿರೋದು ಸಮಸ್ಯೆ ಏನು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರ ಬಗ್ಗೆ ಮಾತಾಡಿ, ಸರಿನಾ ತಪ್ಪ? ಗೋಡ್ಸೆ ಬೇರೆ ಬೇರೆ ಡಿಪೆಂಡ್ ಮಾಡುವ ಕಾಂಗ್ರೆಸ್ನವರಿಗೆ ಏನಾಗಿದೆ ಇವತ್ತು ದೇಶದ್ರೋಹಿ ಹೇಳಿಕೆ ಕೊಡುವಂತಹ ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೋಡಿ, ನಾವು ಹಿಸ್ಟ್ರಿನ ಕೇಳೋಕೆ ಹೋದ್ರೆ ಇಲ್ಲದೆ ಇರೋ ಪ್ರಶ್ನೆಗಳೆಲ್ಲ ಬರುತ್ತೆ. ನಾನು ಹೇಳ್ತಾ ಇರೋದು ಇವಾಗ ರಜಾಕ್ ಅವರೇ ಒಂದ್ ನಿಮಿಷ, ಇಲ್ಲಿ ಮಾತು ನಡೀತಾ ಇರೋದು ಒಂದೇ ಒಂದು ಮಾತು. ಒಂದ್ ನಿಮಿಷ ಮೇಡಮ್, ಮೇಡಮ್ ಸುಮ್ನೆ ನೋಡಿ ಮೇಡಮ್, ಆರ್ಗ್ಯುಮೆಂಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅವರಿಗೆ ಪ್ರೋತ್ಸಾಹ ಕೊಡೋದನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರಿಂದ ಇಂಥವರು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದ್ರು ಯಾರ ಮನಸ್ಸಿಗೂ ಏನು ನೋವಾಗಲ್ಲ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಈ ರಾಜ್ಯದ ರಜಾಕ್ ಅವರು, ಫಾರೂಕ್ ಅವರು, ಒಂದ್ ಸಿಂಪಲ್ ಪ್ರಶ್ನೆ. ರಜಾಕ್ ಅವರೇ, ಈಗ ವರದಿ ಬರೋವರೆಗೂ ಕಾಯ್ಲೇಬೇಕು, ಅದು ಅನಿವಾರ್ಯ ಕೂಡ. ಇನ್ ಕೇಸ್ ಏನಾದ್ರು ಅಲ್ಲಿ ನಿಜವಾಗ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದೇ ಆದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನು? ನಿಮ್ಮ ಪ್ರತಿಕ್ರಿಯೆ ಈಗ ನೋಡಿ, ಅನುಮಾನ ನಿಮ್ಮ ಮನ್ಸಲ್ಲೂ ಇರುತ್ತೆ, ನಮ್ಮ ಮನ್ಸಲ್ಲೂ ಇರುತ್ತೆ. ಮಾಧ್ಯಮಗಳ ಪ್ರಕಾರ, ಮಾಧ್ಯಮ ಪ್ರತಿನಿಧಿಗಳ ಕೇಳಿಸ್ಕೊಂಡಿರೋ ಪ್ರಕಾರ, ಕೇಳಿಸ್ಕೊಳ್ಳಿ ರಜಾಕ್ ಅವರೇ, ಕೇಳಿಸ್ಕೊಳ್ಳಿ ರಜಾಕ್ ಅವರೇ, ನಿಮಗೂ ತಾಳ್ಮೆ, ನಾಜೀರ್ ಹುಸೇನ್ ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಸ್ವಲ್ಪ ತಾಳ್ಮೆ ಬೇಕು, ಕೇಳಿಸ್ಕೊಂಬಿಡಿ. ನೋಡಿ, ಅಲ್ಲಿದ್ದ ಕೆಲ ಮಾಧ್ಯಮ ಪ್ರತಿನಿಧಿಗಳಿಗೆ ಅಲ್ಲಿ ಕೇಳಿಸಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ, ಅದು ಅವ್ರು ಕೇಳಿಸ್ಕೊಂಡಿರೋದು ಎಷ್ಟು ಸತ್ಯನೋ, ನೀವು ಕೇಳಿಸ್ಕೊಂಡು ನಿಮಗೆ ಇಲ್ಲ ಅನ್ಸಿರೋದು ಸತ್ಯ, ಎರಡೂ ಇದೆ ವಾದ. ಇನ್ ಕೇಸ್ ಅಲ್ಲಿ ಕೂಗಿರೋದೇ ನಿಜ ಅಂತಂದ್ರೆ ಖಂಡಿಸೋದಿಲ್ವಾ? ನೀವು ಖಂಡಿಸ್ತೀರಾ ಇಲ್ವೋ? ಮುಸಲ್ಮಾನರ ಮೇಲೆ ಸಂಶಯ ಮುಸ್ಲಿಂ ಮೇಲೆ ಬಂತು ಸರ್. ಅಲ್ಲೊಬ್ಬ ನಿಂತ್ಕೊಂಡು ಹಿಂದೂ, ಅಲ್ಲಿ ನಿಂತ್ಕೊಂಡು ಒಬ್ಬ ಹಿಂದೂ ಕೂಗಿದ್ರು ಕೂಡ ನಾವು ಇದನ್ನ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ತಿದ್ವಿ ಅದನ್ನ. ಮುಸ್ಲಿಂ ಮೇಲೆ ಬಂತು ರಜಾಕ್ ಅವರೇ, ಮುಸ್ಲಿಂ ಮೇಲೆ ಬಂತು. ವೈ ಆರ್ ಯು ಮೇಕಿಂಗ್ ಇಟ್ ಹಿಂದೂ ಮುಸ್ಲಿಂ? ಬಿಜೆಪಿ is making it. They have already made it. It's already spread. The virus is already spread. ನೋಡಿ, ಸರ್, ಬೆಳಗ್ಗೆ ಡಿಬೇಟ್ ಅಲ್ಲಿ ಕುತ್ಕೊಂಡಿದ್ದಾಗ ಮಾತುಕತೆ ನಡೆದಾಗ ದಿನೇಶ್ ಗುಂಡೂರಾವ್ ಅವರು ಒಂದು ಮಾತು ಹೇಳ್ತಾರೆ, ಅಪೋಸಿಷನ್ ಪಾರ್ಟಿಯವರು ಕೂಗಿರ್ಬೋದು ಅಂತ ಹೇಳ್ಬಿಟ್ಟು. ಆದರೆ ನಾನು ಅದೇ ಮಾತನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಮೇಡಮ್ ಕೇಳ್ತಾ ಇರೋದು ಅಬ್ದುಲ್ ರಜಾಕ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆ. ಬೈ ಚಾನ್ಸ್ ಯಾರಾದ್ರೂ ಇರಲಿ, ಅದು ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಅಥವಾ ಬೇರೆ ಯಾರೇ ಇರಲಿ, ರಜಾಕ್ ಅವ್ರು ಕೇಳ್ತಾ ಇರೋದು ಏನ್ ಗೊತ್ತಾ? ಒಂದು ಸಾಲಿಡ್ ಪಾಯಿಂಟ್ ಏನಂದ್ರೆ, ಮೇಡಮ್ ಕೇಳ್ತಾ ಇರೋದು ಏನಂದ್ರೆ, ರಜಾಕ್ ಅವರೇ ಅವ್ರು ಕೇಳ್ತಾ ಇರೋದು ಒಂದೇ ಒಂದು ಮಾತು. ಬೈ ಮಿಸ್ಟೇಕ್ ಏನಾದ್ರು ಅಲ್ಲಿ ಕೂಗೇ ಇದ್ರೆ, ಕನ್ಫರ್ಮ್ ಆದ್ರೆ, ರಿಪೋರ್ಟ್ ಬಂದ್ರೆ ಅದಕ್ಕೆ ನೀವೇನ್ ಖಂಡಿಸ್ತೀರಾ ಅಂತ ನಿಮ್ನ ಮತ್ತೆ ನನ್ನ ಕ್ವಶನ್ ಮಾಡಿದಾರ ಅವರು. ಅದಕ್ಕೆ ನಾವು ಉತ್ತರ ಕೊಡ್ಬೇಕು. ಕರೆಕ್ಟ್ ಅಲ್ವಾ ಸರ್? ಹೌದು. ನನ್ ಕಡೆಯಿಂದ ನೀವು ನನಗೆ ಕೇಳಿದ್ರೆ ಅದು ಯಾರೇ ಆಗಿರ್ಲಿ ಶಿಕ್ಷೆ ಆಗ್ಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಅದು ಹಿಂದೂ ಆದ್ರೆ ಆಗಿರ್ಲಿ, ಮುಸ್ಲಿಮ್ಸ್ ಆದ್ರೂ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಜಾತಿ ವರ್ಗದವ್ರು ಆಗಿರ್ಲಿ, ಯಾರೇ ಇರ್ಲಿ, ಬೈ ಚಾನ್ಸ್ ಆಗಿದ್ರೆ ತನಿಖೆ ಆದ್ಮೇಲೆ ಅದು ರಿಪೋರ್ಟ್ ಬಂದಾದ್ಮೇಲೆ ಅವ್ರ ಮೇಲೆ ಖಂಡಿಸಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅವ್ರ ಅಭಿಪ್ರಾಯ ಏನಿದೆ ನೀವು ಕೇಳ್ಕೊಳ್ಳಿ. ಅವ್ರ ಕನ್ಫ್ಯೂಷನ್ ಏನೋ ಪ್ರಶ್ನೆ ಇದೆ ಅಂತಂದ್ರೆ ನೀವು ಯಾವ ಪ್ರಶ್ನೆ ಸರ್? ಅಲ್ಲ, ಇವ್ರಿಗೊಂದು ಪ್ರಶ್ನೆ ಕೇಳ್ಬೇಕು ಅಂತ ಹೇಳ್ದಂಗಿತ್ತು ನೀವು. ಯಾರಿಗೆ? ಭವ್ಯ ಅವ್ರಿಗೆ. ಅವಾಗ್ಲೇ ಸರ್ ಮರ್ತು ಬಿಟ್ಟಿದ್ದೀನಿ. ನೋಡಿ ಜಯಪ್ರಕಾಶ್ ಅವರೇ, ಇದು ಈ ರೀತಿಯ ವ್ಯವಸ್ಥೆ ಏನಿದೆ, ಈ ರೀತಿಯ ಜಿಂದಾಬಾದ್ ಅಂತ ಕೂಗುದು ಇದು ಹಿಂದೆ ಸಾಗಿದೆ. ಹುಬ್ಬಳ್ಳಿಯಲ್ಲಾಗಿದೆ, ಭಟ್ಕಳದಾಗಲಿದೆ, ಇಲೆಕ್ಷನ್ ರಿಸಲ್ಟ್ ಬಂದಾಗ ಈ ರೀತಿಯ ಕೂಗುದು ಬೆಂಗಳೂರಲ್ಲಿ ಆಗಿದೆ, ವಿಧಾನಸೌಧದಲ್ಲಿ ಹೇಳ್ಬಿಡ್ತೀನಿ. ನೋಡಿ ಸರ್, ಉನ್ಮಾದದಲ್ಲಿ ಕೆಲವೊಮ್ಮೆ ಅಂತ ಹೇಳಿಕೆಗಳು ಬಂದ್ಬಿಡುತ್ತೆ. ಆದರೆ ಉನ್ಮಾದದಲ್ಲಿ ನಾನು ಹೇಳಿದ್ದು ಒಳ್ಳೆ ಸಚ್ಚಾರಿತ್ರವಂತರಿರುವಂಥವ್ರ ಜೊತೆ ಕೂಡ ಒಂದು ಅಂಥದ್ದು ಹುಳಗಳು ಇದ್ದು ಬಿಡ್ತದೆ. ಆಗಲೂ ಕೂಡ ಅಂಥವನು ಹೇಳಿದಾಗ
ಅಂಥವನ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದಾಗ ಅದು Finish. ಅಲ್ಲಿಗೆ ಮುಗಿದೋಗ್ಬಿಡ್ತದೆ ಅದು. ನೋಡಿ, ಎಂಥದೇ ಆಗಿರಲಿ ಅದನ್ನ ಖಂಡಿಸ್ತೀನಿ ಅಂತೇಳಿ. ಹಾಗಂತ ನಾಳೆ ಬಿಜೆಪಿಯಲ್ಲಿ ಒಬ್ಬ ಯಾವುದಾದ್ರೂ ಹಿಂದೂ ಸಂಘಟನೆಯಲ್ಲಿ ಒಬ್ಬ ಹುಳ ಇದ್ರೆ, ಆ ಹುಳ ಬೇರೆ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವನನ್ನು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಕ್ಷಮಿಸುವುದಕ್ಕೆ ಸಾಧ್ಯನೇ ಇಲ್ಲ. ಅವನು ಕೂಡ ದೇಶದ್ರೋಹಿನೇ ಆಗ್ತಾನೆ. 100% ಯತ್ನಾಳ್ ಅವರು ರಾಜ್ಯ ವಿಭಜನೆ ಮಾಡಬೇಕು ಅಂದಾಗ್ಲೂ ಕೂಡ ಖಂಡಿಸಿದ್ವಿ ನಾವು ಅದನ್ನ. ಈಗ ವಿಷಯ ಏನಂತ ಹೇಳಿದ್ರೆ, ಈ ರೀತಿಯ ಘೋಷಣೆಗಳು ಯಾಕೆ ಬರ್ತಾ ಇದೆ, ಯಾಕೆ ಧೈರ್ಯ ಬರ್ತಾ ಇದೆ, ಯಾಕೆ ಅವ್ರಿಗೆ ಇಷ್ಟು ಅದೊಂದು ಒಳಗೆ ಬಂದು ಘೋಷಣೆ ಕೂಗುವಂತ ಶಕ್ತಿ ಬರ್ತಾ ಇದೆ. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ನಾವೆಲ್ಲ ಲೈಟ್ ತೊಗೊಂಡ್ರೆ ಎಲ್ಲರೂ ಅದನ್ನ ನಾವು ಹೇಳಿದೆವು. ಎಷ್ಟೋ 45 ಜನ ಸಾಯುವಂಥ ಅವಸ್ಥೆ ಇತ್ತು. ನಾವು ಪೊಲೀಸ್ ಹತ್ರ ಮಾತಾಡಿದಾಗ ಕುಕ್ಕರ್ ಬ್ಲಾಸ್ಟ್ ಏನೋ ತಪ್ಪಿ ಹೋಯಿತು, ದುರಂತ ತಪ್ಪಿ. ಆದರೆ ಆ ಕುಕ್ಕರ್ ಬ್ಲಾಸ್ಟ್ ಅಂದ ವ್ಯಕ್ತಿಯನ್ನು ಹ್ಯಾಂಡ್ಲರು ಕರ್ನಲ್ ಅನ್ನುವಂಥ ಹೆಸರಿನಲ್ಲಿ ಒಬ್ಬ ಹ್ಯಾಂಡ್ಲರ್ ಇದ್ದಾನೆ. ಅವನು ಕೆಲವು ವ್ಯಕ್ತಿಗಳನ್ನು ರಿಕ್ರೂಟ್ ಮಾಡಿ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸು, ಕೆಮಿಕಲ್ ಇಂಡಸ್ಟ್ರೀಸು ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಇಂಥ ವ್ಯಕ್ತಿಗಳನ್ನು ಸೇರಿಸಿ ಭಯೋತ್ಪಾದನೆ ಕೃತ್ಯಕ್ಕೆ ಪ್ರಯತ್ನ ಮಾಡ್ತಿರುವಂಥ ವ್ಯಕ್ತಿ. ಈ ಶಾರಿಕನ್ನ ಇವರೇನು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಅಮಾಯಕ ಅಂತ ಹೇಳ್ತಾರೆ. ವಿದೌಟ್ ಎನಿ ನಾವು ಟೆರರಿಸ್ಟ್ ಅಂತ ಅಲ್ಲಿ ಇನ್ಫಾರ್ಮೇಶನ್ ಬಂದು ಹೇಳಿದ ನಂತರ ಇವರು ವಿದೌಟ್ ಹಿಂದೆ ಮುಂದೆ ನೋಡದೆ ಇಲ್ಲಿ ನಾವು ಅಮಾಯಕ ಅಂತ ಹೇಳ್ತಾರೆ. ಆ ಅಮಾಯಕ ಅನ್ನುವಂಥ ರೀತಿಯಲ್ಲಿ ಇಡೀ ಒಂದು ಪಕ್ಷ ಆ ವ್ಯಕ್ತಿಯ ಹಿಂದೆ ನಿಂತಾಗ ಬೇರೆಯವ್ರಿಗೆ ಸಹ ಅದು ಧೈರ್ಯ ಬರ್ತದೆ. ಈ ರೀತಿ ಘೋಷಣೆ ಕೂಗಿದ್ರೆ ಯಾರಾದರೂ ನಮ್ಮ ಹಿಂದೆ ಯಾರಾದ್ರೂ ದಾರಿ ತಪ್ಪಿದ ತುಂಬ ಜನ ಇರ್ತಾರೆ, ಬ್ರೇನ್ ವಾಶ್ ಅಂತ ತುಂಬ ಜನ ಇರ್ತಾರೆ, ಕೆಲವು ಕಡೆ ಬ್ರೇನ್ ವಾಶ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆಸ್ಪದ ಬರ್ತದೆ. ರೂಲಿಂಗ್ ಡಿಸ್ಪೆನ್ಸೇಷನ್ ಈಗ ಇರುವಂಥವರು ಹಿಂದೆ ಆ ರೀತಿ ಮಾತಾಡಿದ್ದಾರೆ. ಅವರೇ ಪುನಃ ರೂಲಿಂಗ್ ಬಂದಾಗ ಇಂಥ ವ್ಯಕ್ತಿಗಳಿಗೆ ಧೈರ್ಯ ಬರ್ತದೆ. ಇವ್ರು ನಮ್ಗೆ ಆವಾಗಲೇ ಅಪೋಸಿಷನ್ ಇರುವಾಗ ನಮ್ಗೆ ಸಪೋರ್ಟ್ ಮಾಡಿದ್ರು, ಖಂಡಿತ ಈಗ ನಮ್ಗೆ ಸಪೋರ್ಟ್ ಮಾಡ್ತಾರಂತ. ಆ ರೀತಿಯ ಮನಸ್ಥಿತಿ ಏನಿದೆ ಕಾಂಗ್ರೆಸ್ನವರ ಡೈರೆಕ್ಟ್ ಆಗಿ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ, ಅದರಿಂದಾಗಿ ಈ ರೀತಿಯ ವ್ಯಕ್ತಿಗಳಿಗೆ ಉತ್ತೇಜನ ಕೊಡುವಂಥ, ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಿದೆ. ಈಗ ಅದು ಜಾಸ್ತಿಯಾಗಿ ವಿಧಾನಸೌಧ ಒಳಗೆ ಘೋಷಣೆ ಕೂಗ್ತಾ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಅವ್ರಿಗೆ ಯಾರು ಸರ್ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದು? ಸರ್ ಈ ವಿಷಯ ಒಂದು ನಿಮಿಷ, ನಾವು ಕೇಳಿರೋ ಪ್ರಶ್ನೆ ಕುಕ್ಕರ್ ಎಲ್ಲಿತ್ತು ಮೇಡಮ್? ಕುಕ್ಕರ್ ಎಲ್ಲಿತ್ತು? ಮಂಗಳೂರಲ್ಲಿತ್ತ? ತಗೊಂಡಿದ್ದೀರಲ್ಲ ಟಾಪಿಕ್ ಮೇಡಮ್. ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಟೆರರಿಸ್ಟ್ ಆಕ್ಟಿವಿಟಿ. 1 ಮಿನಿಟ್ ಸರ್, ಅದು ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲವಾ? 1 ಮಿನಿಟ್. ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ಪ್ರಾಣ ಸಪೋರ್ಟ್ ಮಾಡಿದ್ರು. ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ನೋಡಿ, ಪ್ರಾಣ ತೆಗಿತಾನೆ, ಅದು ಟೆರರಿಸ್ಟ್ ಅಲ್ವಾ? ಅದು ನೋಡಿ, ಈ ವ್ಯಕ್ತಿಯ ಯಾರ ಹೆಸರನ್ನು ಹೇಳಿದ್ರೆ ಅದ್ರ ಬಗ್ಗೆ ಡಿಬೇಟ್ ಬೇಕಾದ್ರೆ ಬೇರೆ ಕೂತು ಮಾಡುವ. ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತಲ್ಲ, ಹಿಂದುವೇ ಆಗಲಿ ಮುಸ್ಲಿಮರೇ ಆಗಲಿ ಈ ಭಾರತ ಮಣ್ಣಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ಈ ದೇಶದ ಋಣದೊಂದಿಗೆ, ಪ್ರೀತಿಯೊಂದಿಗೆ, ಗೌರವದೊಂದಿಗೆ ಬದುಕಿದ್ದಾರೆ. ಅವರೆಲ್ಲರೂ ಕೂಡ ಸೆಲ್ಯೂಟ್. ಆದರೆ ಆ ಕಡೆಯಾಗಲಿ ಈ ಕಡೆಯಾಗಲಿ ಯಾರೇ ಒಬ್ಬನಾಗಲಿ ದೇಶದ ವಿರುದ್ಧದ ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ, ಕಟಕಟೆಯಲ್ಲಿ ನಿಲ್ಲಿಸ್ತೀವಿ. ಆ ಸಂದರ್ಭದಲ್ಲಿ ಆ ಕಡೆಯವರಾಗಲಿ ಈ ಕಡೆಯವರೇ ಆಗಲಿ ಮಾಧ್ಯಮದವರು ಗೌರವ ಕೊಟ್ಟು ಮಾತನಾಡುವಾಗ ಅಗೌರವದಿಂದ ವರ್ತಿಸಿದರೆ, ಯಾವುದೇ ಮಾಧ್ಯಮದವರಿಗೆ ಅಗೌರವದಿಂದ ವರ್ತಿಸಿದ್ರು ಕೂಡ ಆ ಮಾಧ್ಯಮದವರ ಪರವಾಗಿ ನಾವು ಧ್ವನಿ ಎತ್ತೇತ್ತೀವಿ. ಸೊ ಹಾಗಾಗಿ ಒಂದು ಹೇಳುವಂಥ ಮಾತೇನಪ್ಪ ಅಂತಂದರೆ, ಎಷ್ಟೇ ಜಾತಿ, ಜನಾಂಗ, ಪಾರ್ಟಿ ಮತ್ತೊಂದು ಯಾವುದೇ ಇರಲಿ, ದೇಶ ಯಾವತ್ತೂ ಮೊದಲಾಗಿರಬೇಕು. ದೇಶವೇ ನಮಗೆ ಮೊದಲು. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದ.